ಆತ ರಾಜು ಎಮಿಗನೂರು ಅಂತ. ಈ ಟ್ಯೂನ್ ಮಾಡಿದ್ಮೇಲೆ ರೆಕಾರ್ಡ್ ನಾನು ಮಾಡ್ತೀನಿ. ಸ್ವಲ್ಪ ಮಾಡರ್ನ್ ಎಫೆಕ್ಟ್ ಎಲ್ಲ ಕೊಡೋದಿದೆ ಅದಕ್ಕೆ. ರೆಕಾರ್ಡ್ ಮಾಡಿದ್ಮೇಲೆ ಇದನ್ನು ಬರೆದವನು ಕೇಳ್ಬಿಟ್ಟು ಅಯ್ಯೋದ್ರೆ ನಾನು ಮಾಂತ್ರಿಕ ಸಂಯೋಜಕ ಅಂತ ಅನ್ಕೊಂಡಿದ್ದು ಹಂಸಲೇಖಗೆ. ಮೂರ್ಖ, ಈ ದೇಶದ ಮಾಂತ್ರಿಕ ಸಂಯೋಜಕ ಅಂಬೇಡ್ಕರ್. ಅದ್ಭುತವಾದ ವಯಲಿನಿಸ್ಟರು. ಅವರು ಇದನ್ನ ಕಲ್ಪಿಸ್ಕೊಂಡ್ರು ಅಂತ ಹೇಳಿ ಪಿಕ್ಚರೈಸ್ ಮಾಡೋದೇ ಆತನಿಗೆ ತನ್ನ ಚಿತ್ರಣ ಬದಲಾಯಿತು. ಆತನ ಹೆಸರು ರವಿ ಮರಿಯಪ್ಪ. ನಮ್ಮ ಜಿ ಸರಿಗಮಪ ಕಾರ್ಯಕ್ರಮದ ಸ್ಕ್ರಿಪ್ಟಿನ ಬ್ರೈನ್. ನೀವು ಇವತ್ತು ಅನುಶ್ರೀ ಮಾತಾಡ್ತಾಳೆ ಏನು ನಡ್ಕಣ ಅಂತಾರಲ್ಲ, ಅದೆಲ್ಲ ರೀಲು ಇಲ್ಲ, ಕಿವಿಗೆ ಹಾಕೊಂಡಿರ್ತಾಳೆ. ಇವನು ಹಿಂದೆ ಬಡ್ಕೊತಿರ್ತಾರೆ. ಆಮೇಲೆ ತಾನು ಅನ್ಕೊಂಡ್ರು ಸ್ಕ್ರಿಪ್ಟ್ ಹೇಳ್ತಿರ್ತಾನೆ. ಸ್ಪಾಂಟೇನಿಯಸ್ ಆಗಿ ಅಲ್ಲಿನ ವ್ಯವಹಾರಗಳನ್ನ ಆಡ್ ಮಾಡಿ ಹೇಳ್ತಿರ್ತಾನೆ. ಅದು ಹಿರಿಯ ಪತ್ರಕರ್ತ ಲೇಖಕ ಆರ್ ಜಯಕುಮಾರ್ ಅವರ ಬಯಲು ತೋಟದಲ್ಲಿ ಕಳೆದ ಗುರುವಾರ ಚಿಂತನೆಯ ಲಹರಿ ಹರಿಯಿತು. ನಾದಬ್ರಹ್ಮ ಹಂಸಲೇಖ ಅವರ ಸಮ್ಮುಖದಲ್ಲಿ ಹಾಡಿದ ಹಾಡು ಮಾತಿನಲ್ಲಿ ಸಂವಿಧಾನದ ಉಳಿವಿಗೆ ಕಳಕಳಿ ವ್ಯಕ್ತವಾಯಿತು. ಮೈಸೂರು ತಾಲೂಕಿನ ಕಮರಹಳ್ಳಿ ಗ್ರಾಮದ ಬಯಲು ತೋಟದ ಮನೆಯ ಹಸಿರು ಹೊದ್ದ ಪ್ರಶಾಂತ ವಾತಾವರಣದಲ್ಲಿ ಚಿಂತಕರು, ಗಾಯಕರು, ಹೋರಾಟಗಾರರ ಆಪ್ತ ಸಮಾಗಮ ಏರ್ಪಟ್ಟಿತು. ವರ್ತಮಾನದ ಬಿಕ್ಕಟ್ಟು, ಪ್ರಕ್ಷುಬ್ಧ ಪರಿಸ್ಥಿತಿಗೆ ಪ್ರತಿಭಟನಾತ್ಮಕವಾದ ನುಡಿಗಳು ಆಶಾವಾದ ಮೂಡಿಸಿದವು. ಗಾಯಕ ರಾಮಚಂದ್ರ ಹಡಪದ ಅವರು ಹಂಸಲೇಖ ಅವರ ರಚನೆ ಹಾಗೂ ಸಂಗೀತ ಸಂಯೋಜನೆಯ ಈ ಭೂಮಿ ಬಣ್ಣದ ಬುಗುರಿ ಹಾಡಿನೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ರಂಗಕರ್ಮಿ ಎಚ್ ಜನಾರ್ದನ್ ಅವರು ಕವಿ ಸಿದ್ಧಲಿಂಗಯ್ಯ ಪ್ರೀತಿಯ ಗಂಗೆ ಹರಿಯಲಿ ಅಂತರಂಗದ ಕಣಿವೆಯಲ್ಲಿ ಕಾವ್ಯವನ್ನು ಸುಶ್ರಾವ್ಯವಾಗಿ ಹಾಡಿದರು. ಗಾಯಕ ದೇವರಾಜ್ ಕೊಪ್ಪ ಅವರು ಕವಿ ಸಿದ್ಧಲಿಂಗಯ್ಯ ಅವರ ವೀರಗಲ್ಲು ಕುರಿತಾದ ಗೀತೆಯನ್ನು ಹಾಡಿದರು. ಬಳಿಕ ರವಿ ಮರಿಯಪ್ಪ ಅವರು ರಚನೆಯ 10,000 ವಯೋಲಿನ್ ವೀಣೆಗಳು, 108 ಕೋಟಿ ಎದೆ ಸದ್ದಿನ ಡೊಳ್ಳು ಸಂಯೋಜಿಸಿದರೆ ಸಂವಿಧಾನ ಎಂಬ ಗೀತೆಯನ್ನು ಕೇಳಲಾಯಿತು. ಇದಕ್ಕೂ ಮುನ್ನ ನಾದಬ್ರಹ್ಮ ಹಂಸಲೇಖ ಅವರ ಮಾತಿನ ಗೋಡೆಯಲ್ಲಿ ಬಯಲಿಗೊಂದು ಬಾಗಿಲು, ಬದುಕೆ ದೇವರು, ಧರೆಯೇ ದೇಗುಲ ಸಾಲುಗಳನ್ನು ಬರೆದು ಜಯಕುಮಾರ್ ರವರ ಕೈಯಲ್ಲಿ ಸಮಾಜಮುಖಿ ಪ್ರಯತ್ನಕ್ಕೆ ಶುಭ ಹಾರೈಸಿದರು. ಮಕ್ಕಳಿಗಾಗಿ ಅಂಬೇಡ್ಕರ್ ಹಾಡು ಹಂಸಲೇಖರವರ ಮಾತನಾಡಿ, ಮಹಾಭಾರತ, ರಾಮಾಯಣದ ಹಾಡುಗಳಿವೆ. ಸಂವಿಧಾನದ ಮೇಲೆ ಹಾಡು ಬರೆಯುವಂತೆ ಹಿರಿಯರೊಬ್ಬರ ಸಲಹೆ ನೀಡಿದರು. ಹೀಗೆ 300 ಸಂವಿಧಾನ ಗೀತೆಗಳನ್ನು ಬರೆಯಲಾಗಿದೆ. ಮುಂದೆ ಮಕ್ಕಳಿಗಾಗಿ ಅಂಬೇಡ್ಕರ್ ಗೀತೆಗಳನ್ನು ಬರೆಸಿ ಸಂಗೀತ ಸಂಯೋಜನೆ ಮಾಡುತ್ತೇವೆ ಎಂದರು. ನಾದಬ್ರಹ್ಮ ಹಂಸಲೇಖರವರು ಬ್ರಾಹ್ಮಣ ಮುಕ್ತ ಭಾರತ ಅಸಂಭವ, ಬುದ್ಧ ಮುಕ್ತ ಜಗತ್ತು ಅನನ್ಯ ಎಂದು ಸ್ನೇಹಿತರೊಬ್ಬರಿಗೆ ಹೇಳಿದರು. ಬುದ್ಧನಿಲ್ಲದ ಜಗತ್ತನ್ನು ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬುದ್ಧನ ಕಾರುಣ್ಯದ ಕಡೆ ಕೊಡಬೇಕು. ಈಗ ಕನ್ನಡ ನಾಡಿನ ದೇಸಿ ಸಂತೆ ದೇವನೂರು ಮಹಾದೇವ ಅವರು ನಿಮ್ಮ ಧರ್ಮ ಯಾವುದು ಎಂಬ ಪ್ರಶ್ನೆಗೆ ಬೌದ್ಧ ಧರ್ಮ, ಲಿಂಗಾಯತ ಧರ್ಮ ಎರಡು ಮದುವೆಯಾಗಬೇಕು. ಅವರಿಬ್ಬರಿಗೂ ಹುಟ್ಟಿದ ಶಿಶು ಧರ್ಮ ನನ್ನದು ಎಂದಿದ್ದಾರೆ. ಇದು ಇದೇ ಸಂದರ್ಭವನ್ನು ಹೇಳುತ್ತದೆ ಎಂದರು. ಹಾಗಾಗಿ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಲೀಲಾ ಸಂಪಿಗೆ ಅವರು ಮಾತನಾಡಿ, ನಮ್ಮ ಬಯಲು ತೋಟದ ಮನೆಯಲ್ಲಿ 2 ದಿನಗಳು ಹಂಸಲೇಖರವರೊಂದಿಗೆ ಕಳೆದಿದ್ದು ಚೈತನ್ಯದಾಯಕ ಮತ್ತು ನೆನಪಿನಲ್ಲಿ ಉಳಿಯುವಂಥದ್ದು ಎಂದರು. ಇದೇ ಸಂದರ್ಭದಲ್ಲಿ ರಂಗಕರ್ಮಿ ಸಿ ಬಸವಲಿಂಗಯ್ಯ, ರಂಜಿತಾ, ಪ್ರಜಾಸತ್ಯ ದಿನಪತ್ರಿಕೆ ಸಂಪಾದಕರು ಚಂದ್ರಶೇಖರ್, ಧಕೋ ಹಳ್ಳಿ ಕೃಷಿಕರಾದ ಚಿನ್ನಸ್ವಾಮಿ ವಡ್ಗೇರೆ, ಪಿ ಓಂಕಾರ್, ಜಗನ್ನಾಥ, ಜಗದೀಶ್, ಸೂರ್ಯ, ಭಾರ್ಗವಿ, ಪತ್ರಕರ್ತ ಗಣೇಶ್, ಅವಿನಗಡ, ಶ್ರೀನಿವಾಸ್, ಬಾಬು, ಕೆಆರ್ ಪೇಟೆ ಕುಮಾರ್, ದ್ಯಾವನೂರು ನಾಯಕ, ಸುಭಾಷ್ ಮಾಡ್ರಹಳ್ಳಿ, ಛಲವಾದಿ ಆರ್ ಸೋಮಣ್ಣ, ಆರ್ ಡಿ ಉಲ್ಲಾಸ್ ಇನ್ನು ಮುಂತಾದವರು ಭಾಗವಹಿಸಿದರು. ರೆಕಾರ್ಡ್ ನಾನು ಮಾಡ್ತೀನಿ, ಸ್ವಲ್ಪ ಮಾಡರ್ನ್ ಎಫೆಕ್ಟ್ ಎಲ್ಲ ಕೊಡೋದಿದೆ ಅದಕ್ಕೆ. ರೆಕಾರ್ಡ್ ಮಾಡಿ
ರೆಕಾರ್ಡ್ ಮಾಡಿದ್ಮೇಲೆ ಇದನ್ನ ಬರ್ದವನು ಕೇಳ್ಬಿಟ್ಟು ಅಯ್ಯೋದ್ರೆ ನಾನು ಮಾಂತ್ರಿಕ ಸಂಯೋಜಕ ಅಂತ ಅನ್ಕೊಂಡಿದ್ದು ಹಂಸಲೇಖ ಮೂರ್ಖ, ಈ ದೇಶದ ಮಾಂತ್ರಿಕ ಸಂಯೋಜಕ ಅಂಬೇಡ್ಕರ್. ಅಂಬೇಡ್ಕರ್ ಅದ್ಭುತವಾದ ವಯಲಿನಿಸ್ಟು, ಅವರು ಇದನ್ನ ಕಲ್ಪಿಸ್ಕೊಂಡ್ರು ಅಂತ ಹೇಳಿ ಪಿಕ್ಚರೈಸ್ ಮಾಡೋದೇ ಆತನಿಗೆ ತನ್ನ ಚಿತ್ರನೇ ಬದಲಾಯಿತು. ಆತನ ಹೆಸರು ರವಿ ಮರಿಯಪ್ಪ. ನಮ್ಮ ಜಿ ಸರಿಗಮಪ ಕಾರ್ಯಕ್ರಮದ ಸ್ಕ್ರಿಪ್ಟಿನ ಬ್ರೈನ್. ನೀವು ಇವತ್ತು ಅನುಶ್ರೀ ಮಾತಾಡ್ತಾಳೆ ಏನು ನಿಲರ್ಕಲ್ಲ, ಅದೆಲ್ಲ ರೀಲು ಇಲ್ಲ, ಕಿವಿಗೆ ಹಾಕೊಂಡಿರ್ತಾರೆ, ಇವನು ಹಿಂದೆ ಬಡ್ಕೊತಿರ್ತಾರೆ. ಆಮೇಲೆ ತಾನು ಅನ್ಕೊಂಡ್ರ ಸ್ಕ್ರಿಪ್ಟ್ ಹೇಳ್ತಿರ್ತಾನೆ, ಸ್ಪಾಂಟೇನಿಯಸ್ ಆಗಿ ಅಲ್ಲಿನ ವ್ಯವಹಾರಗಳನ್ನ ಆಡ್ ಮಾಡಿ ಹೇಳ್ತಿರ್ತಾನೆ. ಅದು ದೊಡ್ಡ ಕೆಲಸ, ಹಾಕಿದ್ದು ಕಷ್ಟದ ಕೆಲಸ. ಯಾಕಂದ್ರೆ ಈ ಕನ್ನಡ ಬಿಸಾಕಿ ಈ ಕೂಗ್ತಾ ಇದ್ರೆ ಮುಗಿದ ತೋರಿಸ್ಕೊಂಡ್ರೆ ಅವಳು ಕಲೆ